ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ರೆ ಸರ್ ವಿದ್ಯುತ್ ಇಲಾಖೆಯಲ್ಲಿ ಯಾವ್ದಾದ್ರು ಪೋಸ್ಟ್ ಕರೆದ್ರೆ ತಿಳಿಸಿ ಅಂತೇಳಿ. ಮತ್ತೆ ಈ ಒಂದು ಸಂಸ್ಥೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ನೋಡಿ 18/7/2025 ಕೊನೆಯ ದಿನಾಂಕ ಆಗಿರತ್ತೆ. ಇದು ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ, ವಿದ್ಯುತ್ ನಿಗಮದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಇದಕ್ಕೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಬಹುದು ಅಥವಾ ಭಾರತದ ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅದರಲ್ಲಿ ಯಾವುದೇ ರೀತಿಯಾಗಿ ಭೇದ ಭಾವ ಮಾಡೇ ಇಲ್ಲ. ಅದೇ ರೀತಿಯಾಗಿ ಇದಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ರಾಜ್ಯ ಸರ್ಕಾರ ಅದ ನಂತರ ಕೇಂದ್ರ ಸರ್ಕಾರದ ನಿಯಮಕ್ಕೆ ಸಂಬಂಧಪಟ್ಟಂತೆ 56,000 ತನಕ ನಿಮಗೆ ಪ್ರತಿ ತಿಂಗಳಾಗಿ ಸ್ಯಾಲ್ರಿ ಕೊಡ್ತಾರೆ. ಪ್ರತಿ ತಿಂಗಳಿಗೆ ಸ್ಯಾಲ್ರಿ ಇರತ್ತೆ, ಒಂದು ತಿಂಗಳು ಗ್ಯಾಪ್ ಆಗೋದು, ಇನ್ನೊಂದು ತಿಂಗಳು ಬರೋದು, ಈ ರೀತಿಯಾಗಿ ಇರೋದಲ್ಲ. ಪ್ರತಿ ತಿಂಗಳಾಗಿ ಒಟ್ಟಿನಲ್ಲಿ ಕೊಡ್ತಾರೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದಕ್ಕೆ 18 ವರ್ಷದಿಂದ 33 ವರ್ಷ ತನಕ ಅವಕಾಶ ಇರತ್ತೆ. ಈ ಒಂದು ಸಂಸ್ಥೆಗೆ ಆಯ್ಕೆ ಆದಂತ ವಿದ್ಯಾರ್ಥಿಗಳಿಗೆ ನೋಡಿ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಇದು ಯಾವುದೇ ರೀತಿ ನಾನು ನಿಮಗೆ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಅರ್ಜಿ ಕರೆದಿದ್ದಾರೆ, ಆಫೀಸಲ್ಲಿ ಆಗಿರೋಂಥ ನೋಟಿಫಿಕೇಶನ್ ಇಟ್ಕೊಂಡೆ ನಿಮ್ಮನ್ನ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಅದೇ ಒಂದು ಕಾರಣಕ್ಕಾಗಿ ಮತ್ತೆ ಕಮೆಂಟ್ ನಲ್ಲಿ ತುಂಬಾ ಜನ ಕೇಳ್ತಾರ, ಸರ್ ಕೊನೆ ದಿನಾಂಕ ಯಾವುದು ಸರ್, ಏನೇ ಮಾಹಿತಿ ಅರ್ಥನೇ ಆಗಲ್ಲ ಅಂತೇಳಿ. ನೀವು ಅರ್ಧ ನೋಡಿದ್ರೆ ಅದೇ ಒಂದು ಕಾರಣಕ್ಕಾಗಿ ಗೊತ್ತೇ ಆಗಲ್ಲ ನಿಮಗೆ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ನೋಡಿ. ಈ ಒಂದು www.com bhavani.nic.in ಭೇಟಿ ನೀಡ್ಕೊಂಡು ಅಲ್ಲಿ ನೀವು ಅರ್ಜಿ ಸಲ್ಲಿಸಿ. ಅದ ನಂತರ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು, ಪೋಸ್ಟ್ ಹೆಸರು ನೋಡಿ. ಇಲ್ಲಿ ಮೊದಲನೇದಾಗಿ ಜಾಯಿಂಟ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಕಂಪನಿ ಸೆಕ್ರೆಟರಿ ಅಂತ ಹೇಳಿ. ಈ ಒಂದು ಜಾಯಿಂಟ್ ಅಸಿಸ್ಟೆಂಟ್ ಕಂಪನಿ ಸೆಕ್ರೆಟರಿ ಪೋಸ್ಟ್ಗೆ ಅಪ್ಲೈ ಮಾಡಿ. ಗ್ರೂಪ್ ಎ ದಲ್ಲಿ ಖಾಲಿ ಇರತ್ತೆ. ಇಲ್ಲಿ ಟೋಟಲ್ ಆಗಿ ಒಂದು ಪೋಸ್ಟ್ ಖಾಲಿ ಇರತ್ತೆ. 7ನೇ CPC ಪ್ರಕಾರ ವೇತನ ಕೊಡ್ತಾರೆ. ಹಂತ 11ರಂತೆ 7ನೇ CPC ಪ್ರಕಾರ ನಿಮಗೆ ವೇತನ ಕೂಡ ಸಿಗತ್ತೆ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದಲ್ಲ, ಕೇಂದ್ರ ಸರ್ಕಾರದಿಂದ ಸಿಗತ್ತೆ. ಇದರಲ್ಲಿ ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಕನಿಷ್ಠ ನಿಮ್ಗೆ 20 ವರ್ಷ ಅಥವಾ 18 ವರ್ಷ, 18 ವರ್ಷ ಅಥವಾ 20 ವರ್ಷಕ್ಕಿಂತ ಮೇಲ್ಪಟ್ಟರಿಂದ 33 ವರ್ಷದ ತನಕ ಅವಕಾಶ ಇರತ್ತೆ. ಈ ಒಂದು ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ ಪ್ರಕಾರ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ತಿಳಿಸ್ಕೊಡ್ತಾ ಇಲ್ಲ. ಅದ ನಂತರ ಎಜುಕೇಶನ್ ನೋಡಿ ಏನಾಗಿರ್ಬೇಕು, ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾದ. ಗ್ರಾಜುಯೇಟ್ ಅಂದ್ರೆ ಪದವಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಸಲ್ಲಿಸಿ, ಅಥವಾ ತಸ್ತಮಾನ ನೀವೇನಾದ್ರೂ ಕಂಪ್ಲೀಟ್ ಆಗಿತ್ತಂದ್ರೂ ಕೂಡ ಅಪ್ಲೈ ಮಾಡಬಹುದು. 60% ತೆಗೆದುಕೊಂಡು ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ನೀವು ಯೂನಿವರ್ಸಿಟಿ ಆಗ್ಬಹುದು, ಅದೇ ರೀತಿಯಾಗಿ ಇನ್ಸ್ಟಿಟ್ಯೂಷನ್ ಆಗ್ಬಹುದು. ಅಂದ್ರೆ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳು ಅಥವಾ ನೀವೇನಾದ್ರೂ ಸಂಸ್ಥೆಗಳಿಂದ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅದ್ರ ಬಳಿಕ ಅರ್ಜಿ ಶುಲ್ಕ ಸಂಬಂಧಪಟ್ಟಂತೆ ಮಾಹಿತಿ ಈಗ ನಿಮ್ಗೆ ಗೊತ್ತಿರತ್ತೆ, ಎಷ್ಟೆಷ್ಟು ತಗೋತಾರೆ, ಎಷ್ಟೆಷ್ಟು ಏನಿಲ್ಲ ಅಂತೇಳಿ. ಅವ್ರು ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಆಗಿರತ್ತೆ ಇದು. ಅರ್ಜಿ ಶುಲ್ಕ ಎಷ್ಟಿರತ್ತೆ, ಯಾವುದು ಏನು ಅಂತೇಳಿ. ಇಲ್ಲಿ ಮಹಿಳಾ ಅಭ್ಯರ್ಥಿಗೆ ಮತ್ತು ಪುರುಷ ಅಭ್ಯರ್ಥಿಗೆ ಒಂದೊಂದು ರೀತಿಯಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ SC/ST ಅಭ್ಯರ್ಥಿ, ಮಾಜಿ ಸೈನಿಕರಿಗೆ, ಮಹಿಳೆಯರಿಗೆ ₹1 ಕೂಡ ತಗೊಂಡಿಲ್ಲ ಅವರು. ಅದ ನಂತರ ಈ ಒಂದು ಸಾಮಾನ್ಯ ಅಭ್ಯರ್ಥಿ EWS ಅವರಿಗೆ ಮತ್ತು OBC ಅಭ್ಯರ್ಥಿಗೆ ₹300 ತನ ತಗೊಂಡಿದ್ದಾರೆ. ಈ ಒಂದು 300 ತನ ಪಾವತಿ ಮಾಡಬೇಕಾಗತ್ತೆ. ಆಯ್ಕೆ ಪ್ರಕ್ರಿಯೆದಲ್ಲಿ ಲಿಖಿತ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಇಷ್ಟದಲ್ಲಿ ನಿಮಗೆ ಆಯ್ಕೆ ಮಾಡ್ತಾರೆ. ಇದು ನೇರವಾಗಿ ಆಫ್ಲೈನ್, ಅದ ನಂತರ ಸಂದರ್ಶನ ಪಡೆಯೋದ್ರಿಂದ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ಸೀನಿಯರ್ ಮ್ಯಾನೇಜರು HR ನೇಮಕಾತಿ, ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ ಲಿಮಿಟೆಡ್, ಇಲ್ಲಿ ಅಪ್ಲೈ ಮಾಡಬೇಕು. ಭವನ, ಪ್ರಾಜೆಕ್ಟ್, ಸ್ಟೇಷನ್, ಬಿಲ್ಡಿಂಗ್, ಕಲ್ಪಂಕಂ 603102 ಈ ಒಂದು ವಿಳಾಸಕ್ಕೆ ಅರ್ಜಿ ಸಲ್ಲಿಸಿ 18 ಜುಲೈ 2025 ಆ ಒಂದು ವಿಳಾಸ ಇಲ್ಲೇ ತಿಳಿಸ್ಕೊಡ್ತಾನೆ, ಒಂದು ವೇಟ್ ಮಾಡಿ. ಮತ್ತೆ ಅರ್ಜಿ ಸಲ್ಲಿಸುವಂತ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಅವರು, ಇಲ್ಲಿ ಅರ್ಜಿ ಸಲ್ಲಿಸಬೇಕಂತ ಹೇಳಿ. ನೋಡಿ, ಅರ್ಜಿ ಸಲ್ಲಿಸುವಂತ ವಿಳಾಸ ಇದೇ ಆಗಿರತ್ತೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಈ ಒಂದು ವಿಳಾಸ ಆಗಿರತ್ತೆ. ಈ ಒಂದು ವಿಳಾಸಕ್ಕೆ ನೀವು ಅಪ್ಲೈ ಮಾಡಬೇಕು. ಇನ್ನು ಆಫ್ಲೈನ್ ಇರೋದ್ರಿಂದ ಒಂದು ಫಾರ್ಮ್ ಕೂಡ ಸಿಗತ್ತೆ. ಈ ಒಂದು ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇವೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅರ್ಜಿಗಳಿಗಾಗಲಿ ಪ್ರಾರಂಭ ಆಗಿದೆ. ಎಷ್ಟು ಹೇಳಿ, 27/6/2025 27/6/2025 ಅರ್ಜಿ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 18 ಜುಲೈ 2025 ಇದು ಕೊನೆಯ ದಿನಾಂಕ ಆಗಿರುತ್ತೆ. ಇಷ್ಟೊಳಗಾಗಿ ನೀವು ಅರ್ಜಿ ಸಲ್ಲಿಸಿ.
ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ, ಯಾವುದು ಕೂಡ ಮಿಸ್ ಮಾಡಿಲ್ಲ. ಒಂದು ಪೋಸ್ಟ್ ಖಾಲಿ ಇರತ್ತೆ. ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮದಲ್ಲಿ ಅರ್ಜಿ ಕರೆದಿದ್ದಾರೆ. ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಭಾರತ ತಮಿಳುನಾಡು ಈ ರೀತಿಯಾಗಿ ಕೆಲಸ ಕೊಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡಿ. ಅಂದ್ರೆ ಕೆಲವು ಜನ ಗೊತ್ತಿರತ್ತೆ, ಇನ್ನು ಕೆಲವು ಜನ ಗೊತ್ತಿರೋದಲ್ಲ. ಹೇಗೆ ಎಲ್ಲಿ ಏನೇನು ಸಲ್ಲಿಸ್ಬೇಕಂತೇಳಿ ಅಲ್ಲಿ ಫೋಟೋ ಕಾಪಿ ಅಟ್ಯಾಚ್ ಮಾಡ್ಕೊಳ್ಳಿ. ನಿಮ್ಮೊಂದು ಸೈಜ್ ಪ್ರಕಾರ ಸಿಗ್ನೇಚರ್ ಮಾಡಿದಂಥ ಫೋಟೋ ಕಾಪಿ ಮೇಲೆಗಡೆ ಸಿಗ್ನೇಚರ್ ಬೇಕಾಗತ್ತೆ, ಅಥವಾ ಡೇಟ್ ಆಫ್ ಬರ್ತ್ ಕೇಳಿಲ್ಲ, ಅವರು ಸಿಗ್ನೇಚರ್ ಮಾತ್ರ ಕೇಳಿದ್ದಾರೆ. ಇನ್ನು ಅಪ್ಲಿಕೇಶನ್ ನಂಬರ್ ಕೇಳಿದ್ದಾರೆ. ಅದ ನಂತರ ನಿಮ್ಮೊಂದು ಹೆಸರು ಹಾಕೊಳ್ಳಿ, ಬ್ಲಾಕ್ ಲೆಟರ್ಸ್ದಲ್ಲಿ ಹೆಸರು ಹಾಕೊಳ್ಳಿ, ಫಾದರ್ ಹೆಸರು ಹಾಕೊಳ್ಳಿ, ಜೆಂಡರ್ ಹಾಕೊಳ್ಳಿ. ಇಲ್ಲಿ ಕೇಳಿದ್ದಾರೆ ನೋಡಿ, ಜೆಂಡರ್ ಮಹಿಳಾ ಅಭ್ಯರ್ಥಿ ಇದ್ರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಈ ರೀತಿಯಾಗಿ ಪುರುಷ ಅಭ್ಯರ್ಥಿ ಅಂದ್ರೆ ಈ ರೀತಿಯಾಗಿ, ಟ್ರಾನ್ಸ್ಜೆಂಡರ್ ಇತ್ತಂದ್ರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಏನಿದ್ರೆ ಅದನ್ನ ನೋಡ್ಕೊಳ್ಳಿ. ಈ 3 ಮಂದಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಡೇಟ್ ಆಫ್ ಬರ್ತ್ ಹಾಕೊಳ್ಳಿ, ಅದ ನಂತರ ಏಜ್ ಲಿಮಿಟ್ ಲೆಕ್ಕಾಚಾರ ಮಾಡ್ಕೊಳ್ಳಿ, ಅಡ್ರೆಸ್ ಹಾಕೊಳ್ಳಿ, ಕಾಂಟ್ಯಾಕ್ಟ್ ಮೊಬೈಲ್ ನಂಬರು, ಇಮೇಲ್ ಐ ಡಿ, ಪರ್ಮನೆಂಟ್ ಅಡ್ರೆಸ್ಸು, ನ್ಯಾಷನಾಲಿಟಿ ಹಾಕೊಳ್ಳಿ. ಅದ ನಂತರ ನಿಮ್ಮ ಒಂದು ಏನು ತೊಂದರೆ ಆಗಿದ್ರೆ ಅಥವಾ ಅದನ್ನ ಹಾಕೊಳ್ಳಿ, ಅಂಗವಿಕಲ ಅದನ್ನ ಸೆಲೆಕ್ಟ್ ಕೇಳಿದ್ದಾರೆ. ಅದ ನಂತರ ನಿಮ್ಮ ಒಂದು ವಿದ್ಯಾರ್ಹತೆ ಬಗ್ಗೆ ಎಲ್ಲ ಕೇಳಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲ ಒಂದು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸೇಮ್ ಇದೇ ಆಗಿರತ್ತೆ, ಆದ್ರೆ ಸಂಸ್ಥೆ ಹೆಸರು ಆ ಒಂದು ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಅಷ್ಟೇ ಚೇಂಜ್ ಆಗಿರತ್ತೆ. ಎಲ್ಲ ಕೇಳುವಂತ ಪ್ರಶ್ನೆಗಳು ಇದೇ ಕೇಳಿರ್ತಾರೆ. ಕೆಲವು ಜನ ಅನುಭವ ಕೇಳಿತಂದ್ರೆ ಅನುಭವ ಆಪ್ಷನ್ ಬಂದಿರತ್ತೆ, ಅನುಭವ ಇರಲ್ಲ ಅಂದ್ರೆ ಆಪ್ಷನ್ ತೆಗೆದಿರ್ತಾರೆ ಅಷ್ಟೇ. ಇಲ್ಲಿ ಕೇಳಿದ್ದಾರೆ ನೋಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂತೇಳಿ. ಅವು ಸ್ವಲ್ಪ ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳಿ. ಇಲ್ಲಿ ಎಸ್ ಅನ್ನೋ ಇದೊಂದು ಸ್ವಲ್ಪ ಸೆಲ್ಫ್ ಡಿಕ್ಲೇರೇಷನ್ ಅಂತ ಇರತ್ತೆ, ಇದು ಸ್ವಲ್ಪ ಅಟ್ಯಾಚ್ ಮಾಡ್ಕೊಳ್ಳಿ. ಮುಗೀತು. ಇದು ಅಡ್ರೆಸ್ ಅಡ್ಮಿಟ್ ಕಾರ್ಡ್ ಇರತ್ತೆ, ಅಡ್ಮಿಟ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಕೊನೆಯಲ್ಲಿ ಸಲ್ಲಿಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅಂಚೆ ವಿಳಾಸಕ್ಕೆ ಅಪ್ಲೈ ಮಾಡಿ. ಈಗಾಗಲೇ ವಿಳಾಸ ಕೂಡ ತಿಳಿಸ್ಕೊಟ್ಟಿದ್ದೇನೆ, ಅರ್ಥ ಆಗಿರತ್ತೆ. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಸಲ್ಲಿಸಿ, ಅಥವಾ ಏನಾದರೂ ಡೌಟ್ ಇತ್ತಂದ್ರೂ ಕೂಡ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಅದ ನಂತರ ಆಫೀಸಲ್ಲಿರುವಂಥ ನೋಟಿಫಿಕೇಶನ್ ವೆಬ್ಸೈಟು ಟೆಲಿಗ್ರಾಮ್ ಆಪ್ಷನ್ ಕೊಟ್ಟಿದ್ದೇನೆ, ಚೆಕ್